ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ಸಂಡೇ ಸ್ಪೆಷಲು, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಹೊಸ ವಿಧಾನದಲ್ಲಿ ತುಂಬಾ ಸರಳವಾಗಿ ಅಷ್ಟೇ ರುಚಿಯಾಗಿ ಯಾವ ರೀತಿಯಾಗಿ ಬ್ರೇಕ್ಫಾಸ್ಟನ್ನು ಮಾಡಬೇಕು ಅನ್ನೋ ವಿಡಿಯೋವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಟ್ರೈ ಮಾಡಿ. ಬನ್ನಿ ಬಂಧುಗಳೇ, ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ 1 ಕಪ್ ಅಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಆಗ್ಬೋದು, ದಪ್ಪ ಅಕ್ಕಿ ಆಗ್ಬೋದು, ಇಲ್ಲ ನೀವು ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದು ಒಂದು ಪಾತ್ರೆಗೆ ಹಾಕೊಂಡು ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಇದನ್ನು 3 ರಿಂದ 4 ಸಾರಿ ನೀಟಾಗಿ ನಾವು ತೊಳ್ಕೊಂಡು ಬರಬೇಕು ಬಂಧುಗಳೇ. ಇದನ್ನು ನಾನು ತೊಳ್ಕೊಂಡು ಬರ್ತೀನಿ. ಇವಾಗ ಈ ತೊಳೆದಿರುವ ಅಕ್ಕಿಯಲ್ಲಿ ಮುಳುಗುವಷ್ಟು ನೀರು ಹಾಕಿ 1 ಗಂಟೆ ಮುಚ್ಚಿಡಬೇಕು. ಈ 1 ಗಂಟೆ ಒಳಗಾಗಿ ಇದಕ್ಕೆ ಬೇಕಾಗುವ ಸಾಮಗ್ರಿ ಎಲ್ಲನೂ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನೋಡ್ರಿ 300 ಗ್ರಾಮಿನಷ್ಟು ಕುಕುಂಬರ್ ಐತ್ರಿ ಬಂಧುಗಳು. ಇದು ಸೌತೆಕಾಯಿ ಎಳೆದಿತ್ತು ಅಂತಂದ್ರೆ 2-3 ತಗೊಳ್ರಿ. ಬಲ್ತಿತ್ತು ಅಂದ್ರೆ ಮೇಲಿನ ಸಿಪ್ಪೆ ತೆಗೀರಿ, ಎಳೆದಿತ್ತಂದ್ರೆ ಮೇಲಿನ ಸಿಪ್ಪೆ ತೆಗಿದ ಅವಶ್ಯಕತೆ ಇಲ್ಲ, ತುರ್ಕೊಂಡು ಇಟ್ಕೊಳ್ರಿ. ಹಂಗೆ ಒಂದು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ನಾವು ಒಡ್ಕೊಂಡು ತಗೋತಾ ಇದ್ದೀವಿ ನೋಡ್ರಿ, ನಾವು ಫ್ರೆಶ್ ಆಗಿರೋದು. ಈ ಕಾಯಿ ನೀರು ಬೇಕಂದ್ರೆ ಈ ರೆಸಿಪಿಯಲ್ಲಿ ಉಪಯೋಗಿಸ್ಬೋದು, ಬೇಡಂದ್ರೆ ನೀವು ಕುಡಿಬೋದು. ಅದು ಕಾಯಿ ನೀರು ಹಾಕಿದ್ರು ಕೂಡ ತುಂಬಾನೇ ರುಚಿಯಾಗಿರ್ತೈತ್ರಿ. ಈಗ ಅಷ್ಟರೊಳಗಾಗಿ ನಮ್ದು ಅಕ್ಕಿ ಕೂಡ ನೆಂದಾಗೈತ್ರಿ. ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ. ತಿಕ್ಕಿದ್ರಿ ಹಿಂಗ ಪುಡಿ ಪುಡಿ ಆಗ್ಬೇಕ್ರಿ. ಒಂದೊಂದು ಅಕ್ಕಿ ಜಲ್ದಿ ನೆನೆಯಲ್ರಿ, ಸ್ಟೋರ್ ಅಕ್ಕಿ ಮಾತ್ರ ಜಲ್ದಿನೇ ನಿಂತೈತ್ರಿ. ಈಗ ನೆಂದಿರುವ ಅಕ್ಕಿಯನ್ನ ಅರ್ಧ ಭಾಗ ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರ್ನೆಲ್ಲ ಹಾಕೊಳಕತ್ತೀನಿ ರೀ. ಈ ರೆಸಿಪಿ ನೋಡ್ರಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರ್ತ್ರಿ. ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಐತಿ. ಯಾವತ್ತೂ ಈ ರೀತಿ ನೀವು ಮಾಡಿರಲ್ಲ, ತಿಂದಿರಂಗಿಲ್ಲ, ಒಂದ್ಸಲ ಟ್ರೈ ಮಾಡ್ರಿ ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದ್ರೂ ಪ್ರಯೋಜನ ಆಗ್ತಾ ಇದೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡ್ರಿ. ಈಗ ನಾವು ತುರ್ಕೊಂಡಿರುವಂಥ ಈ ಸೌತೆಕಾಯಿ ಏನಿದೆ ಅಲ್ವಾ, ಕುಕುಂಬರ ಅರ್ಧ ಭಾಗವನ್ನು ಮಾತ್ರ ನಾನಿಲ್ಲಿ ಹಾಕೋತಾ ಇದ್ದೀನಿ, ಅರ್ಧ ಭಾಗನ ಉಳಿಸ್ತಾ ಇದ್ದೀನಿ. ಇನ್ನು ಅರ್ಧ ಭಾಗ ಅಕ್ಕಿ ಇದೆಯಲ್ಲ ಬಂಧುಗಳೇ, ಅದಕ್ಕೋಸ್ಕರ. ಈಗ ಕೊಬ್ಬರಿಯನ್ನು ಕೂಡ ಅಷ್ಟೇ ಬಂಧುಗಳೇ, ಅರ್ಧ ಭಾಗ ಹಾಕೊಂಡು ಅರ್ಧ ಭಾಗನ ಉಳಿಸ್ತಾ ಇದ್ದೀನಿ. ಇದನ್ನ ನೀರು ಹಾಕದೇನೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಕೊಬ್ಬರಿಯಲ್ಲಿ ತೇವಾಂಶ ಇದೆ, ಸೌತೆಕಾಯಿ ಕುಕುಂಬರ್ನಲ್ಲಿ ತೇವಾಂಶ ಇರುತ್ತೆ, ಅಕ್ಕಿ ಕೂಡ ಚೆನ್ನಾಗಿ ನೆಂದಿರೋದು. ರುಚಿಗನುಸಾರ 1 ಸ್ಪೂನು ಉಪ್ಪನ್ನ ಹಾಕೊಂಡು ನಾ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ. ನೈಸ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದೆ ಬಂಧುಗಳೇ. ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಕಷ್ಟ ಏನಾದರೂ ಅನಿಸಿದ್ರೆ 1-2 ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ಳಿ, ಏನು ತೊಂದರೆ ಏನಿಲ್ಲ. ಈ ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ಬ್ಯಾಟರನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಬಂಧುಗಳೇ, ಸ್ಮೂತ್ ಇರ್ಬೇಕು ನಾವು ಮಾಡ್ಕೊಂಡಿರುವಂಥ ಬ್ಯಾಟರ್. ಇದನ್ನ ಇದಕ್ಕೆ ಹಾಕೊಂಡು ಮಿಕ್ಸಿ ಜಾರ್ನಲ್ಲಿ ಹತ್ತಿರುತ್ತಲ್ವ, ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಂಡೆ ಬಂಧುಗಳೇ. ನಾನು ಅದನ್ನ ನೋಡ್ರಿ, ನಮ್ಮ ಬ್ಯಾಟರ್ನ ಕನ್ಸಿಸ್ಟೆಂಟಿ ಹೀಗಿದೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಅದೇ ಜಾರ್ನಲ್ಲಿ ಉಳಿದಿರುವಂಥ ಅಕ್ಕಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾವು ಉಳಿಸಿದ್ವಲ್ವಾ ಕುಕುಂಬರ, ಅದನ್ನ ಹಾಗೆ ನಾವು ಕೋಕೋನಟ್ ತುರಿ ಅದನ್ನು ಕೂಡ ನಾವು ಉಳಿಸಿರೋದೆಲ್ಲವನ್ನು ಹಾಕೊಂಡೆ. ಇದಕ್ಕೆ ಇನ್ನೊಂದು 2-3 ಇಂಗ್ರೀಡಿಯೆಂಟನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಇದರಲ್ಲಿ ನೋಡ್ರಿ, ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕೊಂಡೆ. ಅದು ಕುಟ್ಟಿ ಹಾಕೊಳ್ಳಿ ಬಂಧುಗಳೇ. ನಿಮ್ದೇನಾದರೂ ಗಟ್ಟಿಗಿತ್ತು ಅಂದರೆ ತುರಿಬಹುದು, ತುರ್ಕೊಂಡು ಹಾಕೋಬಹುದು. 1-2 ಏಲಕ್ಕಿ, 1 ಸ್ಪೂನಷ್ಟು ಕಸಕಸಿಯನ್ನು ಹಾಕೊಂಡು ನೀರು ಹಾಕದೇನೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದನ್ನು ಕೂಡ ನೈಸಾಗಿ ಮಾಡ್ಕೊಳ್ಳಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ನೋಡ್ರಿ, ನಾವು ನೀರೇನೋ ಹಾಕೋದಿದ್ರು ಕೂಡ ಯಾವ ರೀತಿಯಾಗಿ ನಮಗೆ ನೀರಾಗಿದೆ ಅಂತ. ನಮ್ಮ ಬೆಲ್ಲ ಮತ್ತು ಕೊಬ್ಬರಿ, ಕುಕುಂಬರ, ಅಕ್ಕಿ ಎಲ್ಲನೂ ಕೂಡ ತೇವಾಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಬೀಳಲ್ಲ ಬಂಧುಗಳೇ. ಗ್ರೈಂಡ್ ಮಾಡ್ಲಿಕ್ಕೆ ಕೂಡ ಏನೂ ತೊಂದರೆ ಆಗಲ್ಲ. ಈಗ ಮಿಕ್ಸಿ ಜಾರ್ನಲ್ಲಿ ಹತ್ತಿರುವಂಥ ಆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ನಾವೀಗ ಇನ್ಸ್ಟಂಟಾಗಿ ರೆಡಿ ಮಾಡ್ತಿರೋದ್ರಿಂದ 2 ಚಿಟಿಕೆಯಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡು, ಇಲ್ಲ ಕುಕ್ಕಿಂಗ್ ಸೋಡಾ ಯಾವುದಾದ್ರೂ ಹಾಕೋಬಹುದು. 1/2 ಸ್ಪೂನಷ್ಟು ಲಿಂಬೆ ಹಣ್ಣಿನ ರಸ, ಇಲ್ಲ 1 ಸ್ಪೂನಷ್ಟು ವೆನಿಗರ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬಂಧುಗಳೇ. ಈ ವೆನಿಗರ ಮತ್ತೆ ನಿಮಗೆ ಬೇಕಿಂಗ್ ಸೋಡಾ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು. ದೋಸೆ ಫ್ಲಫಿ ಆಗಲ್ಲ, ಸ್ವಲ್ಪ ಹಾರ್ಡ್ ಆಗುತ್ತೆ. ನಿಮ್ಮ ದೋಸೆ ಸ್ಮೂತ್ ಆಗಬೇಕು, ಸಾಫ್ಟ್ ಆಗಬೇಕು ಅಂದರೆ 1-2 ಚಿಟಿಕೆ ಅಷ್ಟೇ ಬೇಕಿಂಗ್ ಸೋಡಾ ಹಾಕೊಂಡು 1/2 ಹೊಳ್ಳು ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ಬಂಧುಗಳೇ. ಈಗ ನೋಡ್ರಿ, ನಮ್ಮ ಬ್ಯಾಟರ್ ರೆಡಿ ಆಯಿತು. ಗ್ಯಾಸನ್ನು ಆನ್ ಮಾಡಿಬಿಟ್ಟು ಹಂಚನ್ನು ಬಿಸಿ ಮಾಡಲಿಕ್ಕಿಟ್ಟೆ. ಈ ಬಿಸಿ ಆಗಿರುವ ಹಂಚಿನಲ್ಲಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಬ್ಯಾಟರ್ನ ಹಾಕೊಂಡು ಇದನ್ನ ಅಗಲ್ ಮಾಡ್ಲಿಕ್ಕಿಲ್ಲ. ಅದು ತನ್ನಿಂದ ತಾನೇ ಎಷ್ಟು ಅಗಲಾಗುತ್ತೆ ಅಷ್ಟೇ ಬಿಟ್ಬಿಡಿ ಬಂಧುಗಳೇ. ನೋಡ್ರಿ, ಅದು ನಿಧಾನವಾಗಿ ಇಷ್ಟು ಅಗಲ ಆಯಿತು. ನೀವು ಹಾಕಬೇಕಾದ್ರೆ ಫ್ಲೇಮನ್ನು ಲೋನಲ್ಲಿಡಿ. ಹಾಕಿತ್ತಾದ್ಮೇಲೆ ಅದು ಅಗಲ ಆದಮೇಲೆ ಫ್ಲೇಮನ್ನು ಫುಲ್ ಇಟ್ಟು ಇದನ್ನ 30 ಸೆಕೆಂಡ್ ಬೇಯಿಸ್ಕೊಳ್ಳಿ ಬಂಧುಗಳೇ, ಬೇಗನೆ ಆಗುತ್ತೆ. ಇವಾಗ ಫ್ಲೇಮನ್ನು ಲೋ ಮಾಡಿ ಇದ್ರ ಮೇಲೆ ತುಪ್ಪವನ್ನು ಸವರಿ.
ಹೀಗೆ ತುಪ್ಪವನ್ನು ಸವರಿ ಬಂಧುಗಳೇ. ಫ್ಲೇಮನ್ನು ಲೋ ಇಟ್ಕೊಳ್ಳಿ ಬಂಧುಗಳೇ. ಇವಾಗ ನೋಡ್ರಿ, ನಮ್ಮ ಪರ್ಫೆಕ್ಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಈ ಬ್ರೇಕ್ಫಾಸ್ಟ್ ಒಂದು ರೀತಿ ರೆಡಿ ಆಯಿತು. ಇವಾಗ ಇದರಲ್ಲೇ ಇನ್ನೊಂದು ರೀತಿ ಕೂಡ ನಾನು ತೋರಿಸ್ತಿದ್ದೀನಿ ಬಂಧುಗಳೇ. ಸಖತ್ತಾಗಿರುತ್ತೆ ಬಂಧುಗಳೇ, ಎರಡೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೋಡ್ರಿ, ಆಹಾಹಾ, ಏನನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಪಾಂಜಿ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಸಖತ್ತಾಗಿರುತ್ತೆ ಬಂಧುಗಳೇ. ನೋಡ್ರಿ, ಕಲರ್ ಕೂಡ ಯಾವ ಥರ ಇದೆ ಅಂತ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ಹಾಕಿರೋದು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ, ಒಂದು ಸ್ಪೂನಷ್ಟು ವಿನಿಗರ್. ಎಷ್ಟು ಸಖತ್ತಾಗಿದೆ ನೋಡ್ರಿ, ಎಷ್ಟು ಸ್ಮೂತ್ ಆಗಿದೆ. ನಾನು ಫೋಲ್ಡ್ ಮಾಡಿ ಕೂಡ ತೋರಿಸ್ತಾ ಇದ್ದು ನೋಡ್ರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಬನ್ನಿ ಇನ್ನೊಂದು ಇದ್ರ ಜೊತೆಗೆ ನಾವು ಖಾರ ಕೂಡ ಮಾಡ್ಕೊಳ್ಳೋಣ. ಇವಾಗ ಸ್ವೀಟ್ ಆಯ್ತಲ್ವಾ, ಇವಾಗ ಅದಕ್ಕೆ ಖಾರ ಮಾಡಲಿಕ್ಕೆ ಇನ್ನೊಂದು ಅರ್ಧ ಬ್ಯಾಟ್ರನ್ನ ನಾವು ಮೊದಲು ಮಿಕ್ಸಿ ಮಾಡಿಟ್ಟಿದ್ವಲ್ವ, ಅದರಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದಿಷ್ಟು ಕರಿಬೇವು, ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದು, 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಇದಕ್ಕೂ ಕೂಡ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಇಲ್ಲ ಸೋಡಾ ಕುಕ್ಕಿಂಗ್ ಸೋಡಾ ಹಾಕ್ಕೊಂಡು, 1 ಸ್ಪೂನಷ್ಟು ಇಲ್ಲ ಅರ್ಧ ಹೋಳು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬಂಧುಗಳೇ. ಇದನ್ನು ಹಾಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ, ಫ್ಲಫಿ ಆಗುತ್ತೆ, ಸ್ಮೂತ್ ಆಗುತ್ತೆ. ಯಾಕಂದ್ರೆ ನಾವು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ವಿ, ಹುಳಿ ಬರಿಸಿ ಮಾಡ್ತಾ ಇಲ್ಲ. ನೀವು ಹುಳಿ ಬರಿಸಿ ಮಾಡೋದಾದರೆ ಹಾಕೋ ಅವಶ್ಯಕತೆ ಇಲ್ಲ ಬಂಧುಗಳೇ. ನಾವು ದಿಢೀರಾಗಿ ನೆನೆಸ್ಕೊಂಡಾಗೆ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಈಗ ನೋಡ್ರಿ, ಗ್ಯಾಸ್ ಹಚ್ಬಿಟ್ಟು ಹಂಚನ್ನು ಬಿಸಿ ಮಾಡಲಿಕ್ಕಿಟ್ಟೆ. ಬಿಸಿ ಆಗಿರುವ ಹಂಚಿನಲ್ಲಿ 1 ಸ್ಪೂನಷ್ಟು ಬ್ಯಾಟ್ರನ್ನು ಹಾಕೋತಾ ಇದ್ದೀನಿ ನೋಡ್ರಿ. ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಹೀಗೆ ತನ್ನಿಂದ ತಾನೇ ಎಷ್ಟು ಅಗಲಾಗುತ್ತೆ ಅಷ್ಟೇ ಅಗಲ ಮಾಡ್ಕೊಡ್ರಿ ಬಂಧುಗಳು. ಈಗ ಸ್ವಲ್ಪ ಸ್ವಲ್ಪ ಗಟ್ಟಿಗಿರುತ್ತಲ್ವಾ, ಹಾಗಾಗಿ ಈರುಳ್ಳಿ ಎಲ್ಲ ಹಾಕಿರ್ತೀವಿ, ಸ್ವಲ್ಪ ದಪ್ಪಗೆನೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಫ್ಲೇಮನ್ನು ಹೈ ಮಾಡಿಕೊಂಡು, ಮೊದಲೇ ಹೇಳಿದಾಗೆ ಮೊದಲು ಹಾಕಬೇಕಾದ್ರೆ ಫ್ಲೇಮನ್ನು ಲೋನಲ್ಲಿ ಇಟ್ಕೊಳ್ಳಿ. ನಾವೆಲ್ಲ ಬ್ಯಾಟ್ರ್ ಹಾಕಿದ ಮೇಲೆ ಫ್ಲೇಮನ್ನು ಹೈನಲ್ಲಿಟ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ಳಿ ಬಂಧುಗಳೇ, ಮುಚ್ಚಿ. 1 ನಿಮಿಷ ಆದ ಮೇಲೆ ನೋಡ್ರಿ, ಇದಕ್ಕೆ ತುಪ್ಪವನ್ನು ಸವರಿ ಒಂದು 30 ಸೆಕೆಂಡ್ ಹಾಗೇನೆ ಬಿಡಿ ಲೋ ಫ್ಲೇಮ್ನಲ್ಲೇ. ಇವಾಗ ನೋಡ್ರಿ, ಪರ್ಫೆಕ್ಟ್ ಆಗಿ ನಮ್ಮದು ಫ್ರೈ ಆಯಿತು. ಇದನ್ನು 2 ಕಡೆ ಬೇಯಿಸ್ಕೊಂಡಿಲ್ಲ, ಒಂದೇ ಕಡೆ ಬೇಯಿಸ್ಕೊಂಡಿದ್ದೀನಿ. ಈಗ 2 ಕಡೆ ಕೂಡ ಇದನ್ನು ನೀವು ಬೇಯಿಸ್ಕೋಬಹುದು ನೋಡ್ರಿ. ಸೂಪರ್ ಆಗಿರುತ್ತೆ ಬಂಧುಗಳೇ, ಸಖತ್ತಾಗಿರುತ್ತೆ ನೋಡ್ರಿ. ನೋಡಿದ್ರಲ್ವಾ, ಇದು ಒಂದೇ ಕಡೆ ಬೇಯಿಸ್ಕೊಂಡಿದ್ದು ಬಂಧುಗಳೇ. ಇವಾಗ ನೀವು 2 ಕಡೆ ಕೂಡ ಬೇಯಿಸ್ಕೋಬಹುದು, ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ 1 ಸ್ಪೂನಷ್ಟು ಬ್ಯಾಟ್ರ್ ಹಾಕೊಂಡು ಸ್ವಲ್ಪ ಲೈಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಬಂಧುಗಳೇ, ಯಾಕಂದ್ರೆ ಇದರಲ್ಲಿ ಈರುಳ್ಳಿ ಎಲ್ಲ ಸೇರಿಸಿತೀವಲ್ವ ನಾವು, ಹಾಗಾಗಿ ತೆಳ್ಳಗಾಗಲ್ಲ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಈರುಳ್ಳಿ ಇಲ್ಲದೇನೆ ನೀವು ಮಾಡ್ಕೋಬಹುದು. ಈರುಳ್ಳಿಯನ್ನು ಗ್ರ್ಯಾಂಡ್ನಲ್ಲಿ ನಾವು ಅಕ್ಕಿ ಗ್ರ್ಯಾಂಡ್ ಮಾಡ್ತೀವಲ್ವ, ಅದರಲ್ಲೇ ಹಾಕೊಂಡು ನೀವು ಗ್ರ್ಯಾಂಡ್ ಮಾಡ್ಕೊಂಡ್ರೆ ತೆಳ್ಳಗೆ ತಿಕ್ಕಕ್ಕೆ ಬರುತ್ತೆ ಬಂಧುಗಳೇ. ನಾವು ಪೇಪರ್ ದೋಸೆ ಮಾದರಿ ಕೂಡ ನಾವು ತಿಕ್ಕೊಂಡು ಮಸಾಲ ಕೂಡ ಹಾಕೋಬಹುದು ಅದಕ್ಕೆ. ಈಗ ಇದನ್ನ ನೋಡ್ರಿ, ನಾವು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಅದು ತನ್ನಿಂದ ತಾನೇ ಓಡಾಡ್ತಾ ಇತ್ತು. ನಾ ಸ್ಪೂನ್ ಕೂಡ ತೊಗೊಂಡಿಲ್ಲ ಬಂಧುಗಳೇ. ನೋಡ್ರಿ, 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡೆ. ಇದಕ್ಕೆ ತುಪ್ಪ ಏನು ಹಾಕಿಲ್ಲ ಬಂಧುಗಳೇ, ಹಾಗೇನೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ 2 ಕಡೆಗೆ. ಇವಾಗ ತೆಗೆದಾದ್ಮೇಲೆ ಇದ್ರ ಮೇಲೆ ನಾವು ತುಪ್ಪವನ್ನು ಹೀಗೆ ಸವರ್ ಬಿಟ್ರೆ ಆಯ್ತು ಬಂಧುಗಳೇ. ನೀಟಾಗಿ ನಾವು ತುಪ್ಪನ ಬ್ರಷಿನಿಂದ ಹೀಗೆ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಹಾಗೆ ಬೇಯಿಸ್ಕೊಂಡಿದ್ದೀವಲ್ವಾ, ಹಾಗಾಗಿ ಜಾಸ್ತಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇಲ್ಲ ಬಂಧುಗಳೇ. ಇದಕ್ಕೆ ನಾವು ಸ್ವಲ್ಪ ಲೈಟಾಗಿ ನಾವು ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೇವೆ. ಈಗ ನೋಡ್ರಿ, ಅದರಲ್ಲಿ ಕೂಡ ನಾವು ತಗೊಂಡಿರುವಂಥ ಬ್ಯಾಟರ್ನಲ್ಲಿ 5, ಇದರಲ್ಲಿ 5 ಆಗಿದೆ ಬಂಧುಗಳೇ. ನಾವು ತಗೊಂಡಿರೋದು ಒಂದೇ 1 ಕಪ್ ರೇಷನ್ ಅಕ್ಕಿಯಲ್ಲಿ 2 ರೀತಿಯಾದ ನಮಗೆ ಬ್ರೇಕ್ಫಾಸ್ಟ್. ಇದಕ್ಕೆ ನಮ್ಮ ಮನೇಲಿ ಚೌಚೌ ದೋಸೆ ಅಂತೀವಿ ಬಂಧುಗಳೇ. ನೀವೇನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಚೌಚೌ ದೋಸೆ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ. ಇದನ್ನು ನಾವು ಒಂದು ಸಂಡೇ ಬಿಟ್ಟು ಇನ್ನೊಂದು ಸಂಡೇ ಆದರೂ ಮಾಡೇ ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಿಮ್ಮ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ ಬಂಧುಗಳೇ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು, ಇಷ್ಟ ಆಯ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಸೂಪರ್ ಆಗಿರುತ್ತೆ, ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಯಾಕಂದರೆ ರೇಷನ್ ಅಕ್ಕಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ವಾ, ಟ್ರೈ ಮಾಡಿ ಬಂಧುಗಳೇ. ಇದಕ್ಕೆ ಚಟ್ನಿ ನಾನು ಈ ಹುಂಚಿಗೆ ಪಲ್ಯ ಅಂತ ಬರುತ್ತಲ್ವಾ, ಅದ್ರ ಚಟ್ನಿ ಮಾಡ್ಕೊಂಡಿದ್ದೀನಿ, ಸಖತ್ತಾಗಿರುತ್ತೆ ಬಂಧುಗಳೇ. ಇದ್ರ ಜೊತೆ ಕಾಂಬಿನೇಷನ್ನು. ಆ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಬಂಧುಗಳೇ, ನೀವು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಖಾರ ನೋಡಿದೆ ಅಲ್ವಾ, ಇವಾಗ ಸ್ವೀಟ್ ನೋಡ್ರಿ ಯಾವ ಥರ ಇದೆ ಅಂತ. ತುಂಬಾ ಫ್ಲಪ್ಪಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಆವಾಗಲೇ ನಾನು ಫೋಲ್ಡ್ ಮಾಡಿ ತೋರಿಸಿದ್ದೀನಿ. ಈಗ ತುಪ್ಪ ಆಲ್ರೆಡಿ ನಾವು ಹಾಕಿದ್ದೀವಿ. ತುಪ್ಪ ಪ್ರಿಯರಿಗೆ ಮತ್ತೊಂದು ಕಪ್ಪಿನಲ್ಲಿ ತುಪ್ಪ ಇಟ್ಕೊಂಡು ಹೀಗೆ ತುಪ್ಪ ಅದ್ದುಕೊಂಡು ತಿನ್ನಿ ಬಂಧುಗಳೇ, ಸಖತ್ತಿರುತ್ತೆ. ಆಹಾಹಾ, ಅಮೃತದಂಥ ಬ್ರೇಕ್ಫಾಸ್ಟ್ ಬಂಧುಗಳೇ. ಇದು ಬ್ರೇಕ್ಫಾಸ್ಟ್ ಎಲ್ಲ ಬಂಧುಗಳೇ, ಇದು ಅಮೃತ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಅರ್ಥ ಆಯ್ತಲ್ವ ಯಾವ ರೀತಿ ಮಾಡೋದಂತ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.